ನನ್ನ ಫಸ್ಟ್ ಇನ್ಕಮ್. ಸೊ ಬಟ್ ನನ್ ಆಫ್ ದಿ ವಿಡಿಯೋಸ್ ಕ್ರಾಸ್ ಮೋರ್ ದನ್ 1000 ವ್ಯೂಸ್ ಆಯ್ತಾ. ಬಟ್ ಏನು ವರ್ಕೌಟ್ ಆಗಿಲ್ಲ, ಹೋಗ್ಸ್ ಕಳ್ಕೊಂಡ್ಬಿಟ್ಟೆ. ಬಟ್ ಓಡ್ಲಿಲ್ಲ. ಎಷ್ಟು ಖುಷಿ ಆಯ್ತು ಅಂದ್ರೆ ಲಿಟ್ರಲಿ ಐ ಕ್ರೈಡ್. ದಯವಿಟ್ಟು ತುಂಬಾ ಹುಷಾರಾಗಿರಿ ಮಾಟಿವೇಶನ್ ಅಂತ ಬಂದಾಗ. ಹಲೋ, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಡ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಸೋ ಮಚ್. ಲಾಸ್ಟ್ ಟೈಮ್ ಹೌ ಟು ಸ್ಟಾರ್ಟ್ ಯೂಟ್ಯೂಬ್ ಚಾನಲ್ ಅಂದ್ಬಿಟ್ಟು ಒಂದು ವಿಡಿಯೋ ಹಾಕಿದೆ. ತುಂಬಾ ಜನ ಕಮೆಂಟ್ ಮಾಡಿದೆ, ಇಟ್ಸ್ ವೆರಿ ಯೂಸ್ಫುಲ್ ಅಂದ್ಬಿಟ್ಟು. ಇಟ್ಸ್ ಮೈ ಪ್ಲೇಜರ್ ನಿಮಗೆ ಯೂಸ್ ಆದ್ರೆ. ಅಂಡ್ ಇವತ್ತು ನಾನು ಯೂಟ್ಯೂಬ್ ನ ಹೇಗೆ ಸ್ಟಾರ್ಟ್ ಮಾಡಿದೆ, ನನ್ನ ಇನ್ಕಮ್ ಏನು, ಅದರ ಪ್ರಾಸೆಸ್ ಏನು, ಮಾನಿಟೈಸೇಷನ್ ಹೇಗೆ ಮಾಡ್ಕೊಂಡು ಅಂದ್ಬಿಟ್ಟು ನಿಮಗೆ ಶಾರ್ಟ್ ಅಂಡ್ ಸ್ವೀಟ್ ಆಗಿ ತಿಳಿಸಕ್ಕೆ ಟ್ರೈ ಮಾಡ್ತೀನಿ. ಓಕೆನಾ. ಫಸ್ಟ್ ನನ್ನೊಂದು ಯೂಟ್ಯೂಬ್ ಚಾನಲ್ ಇತ್ತು 2020 ಅಲ್ಲಿ. ನಮ್ಮ ಅಕ್ಕ ಹೋದಾಗ ಸೋರ್ಸ್ ಆಫ್ ಇನ್ಕಮ್ ಏನು ಇರಲಿಲ್ಲ ಅಂದ್ಬಿಟ್ಟು ನಾನು ಲೈಕ್ ಯೂಟ್ಯೂಬ್ ನ ಸ್ಟಾರ್ಟ್ ಮಾಡಿದ್ದು. ಓಕೆನಾ. ಅಂದ್ರೆ ಆಲ್ರೆಡಿ ಏನ್ ಅಕೌಂಟ್ ಇತ್ತು ಅದರಲ್ಲೇನೆ ನಾನು ಲೈಕ್ ವಿಡಿಯೋಸ್ ಅಪ್ಲೋಡ್ ಮಾಡಕ್ ಸ್ಟಾರ್ಟ್ ಮಾಡಿದೆ. ಫಸ್ಟ್ ಮಾಡಿದ್ದು ಮೇಕಪ್ ವಿಡಿಯೋ, ಬಿಕಾಸ್ ನನ್ಗೆ ಅದೇ ತಲೆಯಲ್ಲಿ ಇದ್ದಿದ್ದು. ಅವಾಗ ಶೂಟ್ ಮಾಡ್ಬಿಟ್ಟು ಅಪ್ಲೋಡ್ ಮಾಡ್ಬಿಟ್ಟೆ. ಒಂದು 5 ಮಿನಿಟ್ಸ್ ಏನೋ ಅದು. ಅವಾಗ ಶಾರ್ಟ್ಸ್ ಆಪ್ಷನ್ ಇರಲಿಲ್ಲ ನಮಗೆ. ಸೊ ಅದನ್ನ ಅಪ್ಲೋಡ್ ಮಾಡ್ಬಿಟ್ಟು ನನ್ನ ಫ್ರೆಂಡ್ಸಿಗೆ ಎಲ್ಲ ಶೇರ್ ಮಾಡಿದೆ. ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ, ಹಂಗೆ ಅಂದ್ಬಿಟ್ಟು ಲೈಕ್ ಹಂಗೆ ಮಾಡ್ತಾ ಇದ್ದೆ. ಅದೇನು ವ್ಯೂಸ್ ಆಗಿರಲಿಲ್ಲ. ಸೊ ನಾನು 3 ಇಯರ್ಸ್ ಕಂಟಿನ್ಯೂಸ್ ಆಗಿ ಅದೇ ಯೂಟ್ಯೂಬ್ ಅಕೌಂಟ್ ಅಲ್ಲಿ ಅನು ಬಿಗಿನ್ಸ್ ಅಂತ ಇತ್ತು ಅದ್ರ ಅಕೌಂಟ್ ಹೆಸರು. ಓಕೆನಾ. ಸೊ ಅದರಲ್ಲಿ ನಾನು 1000+ ವಿಡಿಯೋಸ್ ನ ಅಪ್ಲೋಡ್ ಮಾಡಿದೆ. ಬಟ್ ನನ್ ಆಫ್ ದಿ ವಿಡಿಯೋಸ್ ಕ್ರಾಸ್ ಮೋರ್ ದನ್ 1000 ವ್ಯೂಸ್ ಆಯ್ತಾ. ಬರೀ ಒಂದೇ ಒಂದು ವಿಡಿಯೋ ಮಾತ್ರ 63K ಆಗಿತ್ತು. ಅದು ಶಾರ್ಟ್ಸ್ ಆಪ್ಷನ್ ಬಂದಾಗ ಒಂದು ಮಾಮಾ ಅರ್ತ್ ಫೌಂಡೇಶನ್ ಹಾಕಿದ್ದೆ. ಅವಾಗ ನನಗೆ ಅದೊಂದು ವ್ಯೂಸ್ ಆಗುತ್ತೆ ಬಿಟ್ರೆ ಇನ್ ಯಾವ್ದು ನನಗೆ ಕ್ರಾಸ್ ಆಗಿರಲಿಲ್ಲ. ಸೊ 3 ಇಯರ್ಸ್ ನಾನು ಸುಮ್ಮನೆ ದುಡ್ಡು ಸ್ಪೆಂಡ್ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೆ. ಬಟ್ ಏನು ವರ್ಕೌಟ್ ಆಗಿಲ್ಲ, ಹೋಗ್ಸ್ ಕಳ್ಕೊಂಡ್ಬಿಟ್ಟೆ. ಸರಿ ವರ್ಕ್ ಆಗಲ್ಲ ಬಿಡಿದ್ರೆ ನಮ್ಮಂತವರಿಗಲ್ಲ ಅಂದ್ಬಿಟ್ಟು ಬಿಟ್ಬಿಟ್ಟಿದೆ. ಓಕೆನಾ. ಆಮೇಲೆ ನಾನೇನು ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ಆ ಟೈಮಲ್ಲಿ ನನಗೆ ಬೃಂದಾವನ ಸಿಕ್ತು, ಲೈಕ್ 23-4 ಟೈಮಲ್ಲಿ. ಸೊ ಬರಗಾಲದಲ್ಲಿ ಮಳೆ ಬರುತ್ತೆ ಅಂತ ಗೊತ್ತಾ, ಆ ತರ ನನಗೆ ಬೃಂದಾವನ ಸಿಕ್ತು. ಸೊ ನಾನು ಅವಾಗ ಯೂಟ್ಯೂಬ್ ಅಲ್ಲಿ ಏನು ಮಾಡಕ್ ಹೋಗ್ತಿಲ್ಲ. ಇವನ್ ಇನ್ಸ್ಟಾಗ್ರಾಮ್ ಮಾತ್ರ ರೀಲ್ಸ್ ಪೋಸ್ಟ್ ಮಾಡ್ತಿದ್ದೆ ಬಿಟ್ರೆ. ಅದು ಇನ್ಸ್ಟಾಗ್ರಾಮ್ ಅವಾಗಲೇ ಬಿಲ್ಡ್ ಆಗಿದ್ದು ನನಗೆ. ಅದಕ್ಕೂ ಮುಂಚೆ ನಂಗೆ ಬರೀ 1000 ಸಬ್ಸ್ಕ್ರೈಬರ್ಸ್ 1600 ಏನೋ ಇದ್ರು ಅಷ್ಟೇ. ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ಸ್ ಮಾಡ್ತಾ ನನಗೂ ಲೈಕ್ ಫಾಲೋವರ್ಸ್ ಬಿಲ್ಡ್ ಆಗಿದ್ದು ಇನ್ಸ್ಟಾಗ್ರಾಮ್ ಅಲ್ಲಿ. ಅಂಡ್ ಯೂಟ್ಯೂಬ್ಗೆ ಕಾನ್ಸಂಟ್ರೇಟ್ ಮಾಡ್ತಾ ಇರಲಿಲ್ಲ. ಅಂಡ್ ಒನ್ ಟೈಮಲ್ಲಿ ಹಿಂಗೆ ಬೃಂದಾವನ ಟೈಮಲ್ಲೇನೆ ಇನ್ಸ್ಟಾಗ್ರಾಮ್ ಸ್ಕ್ರಾಲ್ ಮಾಡ್ಬೇಕಾದ್ರೆ ಒಬ್ರು ಯೂಟ್ಯೂಬರ್ ಇದ್ದಾರೆ. ಅವರು ಲೈಕ್ ಶಿ ಇಸ್ ವೆಲ್ ನೋನ್ ಆಯ್ತಾ. ಅವ್ರದ್ದು ಯೂಟ್ಯೂಬ್ ಅಕೌಂಟ್ ನೋಡಿದೆ. ಅದಕ್ಕೆ ಅವ್ರ ಜರ್ನಿ ಹೇಳಿದ್ರು, ಅವ್ರು ಹೇಗೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ರು ಅಂದ್ಬಿಟ್ಟು. ಸೊ ನಾನು ಇದನ್ನ ಯಾವಾಗಲೂ ಮಾಡ್ತಾ ಇದ್ದೆ. ಅವಾಗ ಯೂಟ್ಯೂಬ್ ಹೇಗೆ ವರ್ಕ್ ಆಗುತ್ತೆ, ಹೇಗೆ ವ್ಯೂಸ್ ಪಡಿಬೇಕು ಅಂತ ಯಾವಾಗಲೂ ವಿಡಿಯೋಸ್ ನೋಡ್ತಾನೇ ಇದ್ದೆ. ಏನ್ ಮಾಡೋದು ಅಂತ. ಬರೀ ವಿಡಿಯೋಸ್ ನೋಡಿದ್ರೆ ವರ್ಕ್ ಆಗಲ್ಲ ಅಂತ ನನಗೆ ಅವಾಗಲೇ ಗೊತ್ತಾಗಿತ್ತು. ಪ್ರಾಕ್ಟಿಕಲ್ ಮಾಡಿದ್ರೆ ಗೊತ್ತಾಗುತ್ತೆ ರಿಸಲ್ಟ್ ಏನು ಅಂತ ಅಂದ್ಬಿಟ್ಟು. ಸೊ ನಾನೇನ್ ಮಾಡಿದೆ, ಅವ್ರದ್ದು ಐಡಿ ನೋಡಿದಾಗ ಅವರಲ್ಲಿ ಮೆನ್ಷನ್ ಮಾಡಿದ್ರು. ನಾನು 3 ಅಕೌಂಟ್ಸ್ ಓಪನ್ ಮಾಡ್ಕೊಂಡಿದ್ದೆ. 3 ಕಂಪ್ಲೀಟ್ ಡಿಲೀಟ್ ಮಾಡಿದೆ. ನನಗೆ ಯಾವ್ದು ವರ್ಕೌಟ್ ಆಗಿಲ್ಲ. ಅದಾದ್ಮೇಲೆ ಫೈನಲ್ಗೆ ಒಂದು ಅಕೌಂಟ್ ಓಪನ್ ಮಾಡಿದೆ. ನೋಡೋಣ ಅಟ್ಲೀಸ್ಟ್ ಇದು ವರ್ಕ್ ಆದ್ರೆ ಮಾಡೋಣ, ಇಲ್ಲಾಂದ್ರೆ ಹೋಪ್ಸೆ ಬಿಟ್ಬಿಡ್ತೀನಿ ಅಂತ ಅಂದ್ಬಿಟ್ಟು ಅವರು ಅದನ್ನ ಅಪ್ಡೇಟ್ ಮಾಡಿದ್ರು. ಸೊ ಅಲ್ಲಿ ನೋಡಿ ಇನ್ಸ್ಪೈರ್ ಆಗ್ಬಿಟ್ಟು ನಾನೇನ್ ಮಾಡಿದೆ, ನಾನು ನನ್ನ ಹತ್ರ ಏನು ಅನು ಬಿಗಿನ್ಸ್ ಅಂತ ಏನು ಐಡಿ ಇತ್ತು ಅದನ್ನ ಕಂಪ್ಲೀಟ್ ಪರ್ಮನೆಂಟ್ ಆಗಿ ಅದನ್ನ ಡಿಲೀಟ್ ಮಾಡಿ ಹೊಸ ಮೇಲ್ ಐಡಿ ಕ್ರಿಯೇಟ್ ಮಾಡಿ ಹೊಸ ಅಕೌಂಟ್ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದೆ. ಡಿಸ್ಕಾಲ್ಡ್ ಅನು ಪಲ್ಲವಿ ಗೌಡ. ಸೊ ಇದನ್ನ ಕ್ರಿಯೇಟ್ ಮಾಡಿದೆ. ಕ್ರಿಯೇಟ್ ಏನೋ ಮಾಡ್ಬಿಟ್ಟೆ. ಏನ್ ಮಾಡೋದು ಅಂತ ಗೊತ್ತಾಗಿಲ್ಲ ನನಗೆ. ಸೊ ಮಾಡ್ಬಿಟ್ಟು ಅವಾಗ ಶಾರ್ಟ್ಸ್ ಆಪ್ಷನ್ ಕೂಡ ಇತ್ತು. ಲೈಕ್ 1.5 years ಬ್ಯಾಕ್ ಶಾರ್ಟ್ಸ್ ಆಪ್ಷನ್ ಕೂಡ ಇತ್ತು ನನಗೆ. ಸೊ ಅವಾಗ ಕ್ರಿಯೇಟ್ ಮಾಡಿದೆ. ಆಮೇಲೆ ಫಸ್ಟ್ ನನ್ಗೆ ಅನ್ಸಿದೆ ಅಂದ್ರೆ ಫಸ್ಟ್ ಬೃಂದಾವನ ಬ್ಲಾಗ್ ಹಾಕೋಣ. ಬಿಕಾಸ್ ಐ ವಾಸ್ ಇನ್ ಹೈಪ್ ಆ ಟೈಮಲ್ಲಿ. ಬೃಂದಾವನ ಮಾಡ್ತಿದ್ದೆ ಗೊತ್ತಾ. ಸೊ ಆ ಪರ್ಟಿಕ್ಯುಲರ್ ಕ್ಯಾರೆಕ್ಟರ್ ತುಂಬಾ ಹೈಪ್ ಇತ್ತು. ಸೊ ನಂಗೆ ಪ್ಲಸ್ ಇತ್ತು ಆ ಟೈಮಲ್ಲಿ. ಸೊ ಅದಂಗ ಅನ್ಕೊಂಡು ನಾನು ವಿಡಿಯೋ ಪೋಸ್ಟ್ ಮಾಡಿದೆ ಬೃಂದಾವನ ಬ್ಲಾಗ್. ಬಟ್ ಓಡ್ಲಿಲ್ಲ. ಓಕೆನಾ. ಸೊ ಅದು ಓಡ್ಲಿಲ್ಲ. ಅವಾಗ ಹೋಗ್ಸ್ ಕಳ್ಕೊಂಡ್ಬಿಟ್ಟೆ. ಸರಿ ಅಷ್ಟೇ ಬಿಡು, ಇದು ಓಡಲ್ಲ, ನಮ್ಮಂತರಿಗೆಲ್ಲ ಬಿಟ್ಟಾಕೊಂಡ್ಬಿಟ್ಟು ಬಿಟ್ಟೆ ಕಂಪ್ಲೀಟ್ ಆಗಿ ಬಿಟ್ಬಿಟ್ಟೆ. ನಾನು ಅದನ್ನ ಅಪ್ಲೋಡ್ ಮಾಡಕ್ಕೆ ಹೋಗಿಲ್ಲ ಇನ್ನು. ಬಟ್ 1 ವಾರ ಆದ್ಮೇಲೆ ಒಂದು ಮೇಕಪ್ ವಿಡಿಯೋ ಶೂಟ್ ಮಾಡಿದೆ. ಓಕೆನಾ. ಶಾರ್ಟ್ಸ್ ಎಲ್ಲ ಅಪ್ಲೋಡ್ ಮಾಡಿದೆ. ನಮ್ಮ ಡಿ ಬಾಸ್ ಸಾಂಗ್ ಹಾಕ್ಬಿಟ್ಟು ಲೈಕ್ ಅಪ್ಲೋಡ್ ಮಾಡಿದೆ. ಅದೇನೋ ಗೊತ್ತಿಲ್ಲ 143K ಓಡ್ಬಿಡ್ತು. ಅದ್ರ ಕೆಳಗಡೆ ನಾನು ಈ ವ್ಲಾಗ್ ನ ಪಿನ್ ಮಾಡಿದ್ದೆ. ಓಕೆನಾ. ಸೊ ಅಲ್ಲಿಗೆ ಒಂದು ತಿಂಗಳಲ್ಲಿ ಆಲ್ಮೋಸ್ಟ್ ಒಂದು 15-20 ದಿನದಲ್ಲಿ ಈ ವ್ಲಾಗು 1 ಲಕ್ಷ ಓಡ್ತು. ಎಷ್ಟು ಖುಷಿ ಆಯ್ತು ಅಂದ್ರೆ ಲಿಟ್ರಲಿ ಐ ಕ್ರೈಡ್. ಆ ಟೈಮಲ್ಲಿ ನನಗೆ 3000 ಸಬ್ಸ್ಕ್ರೈಬರ್ಸ್ ಆದ್ರು. ಅವಾಗ ಹೋಪ್ಸ್ ಬಂತು ನನಗೆ. ಸರಿ ಆಯ್ತು, ಲೈಕ್ ಕನ್ಸಿಸ್ಟೆನ್ಸಿ ತುಂಬಾನೇ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ ಇದರಲ್ಲಿ ಅಂದ್ಬಿಟ್ಟು ನಾನೇನ್ ಮಾಡಿದೆ, ನೀವು ನಂಬ್ತಿರೋ ಬಿಡ್ತಿರೋ, ನಂಗೆ ರಜಾ ಸಿಕ್ತಾಗಿಲ್ಲ. ಬೃಂದಾವನದಲ್ಲಿ ನನಗೆ ಯಾವಾಗೆಲ್ಲ ರಜಾ ಸಿಕ್ತಿತ್ತು ಅವಾಗೆಲ್ಲ ಮನೇಲಿ ಇದ್ದಾಗಲೇ 2-3 ವಿಡಿಯೋಸ್ನ ಶೂಟ್ ಮಾಡಿ ಇಟ್ಕೊಂಡು ಅನ್ಲಿಸ್ಟೆಡ್ ಮಾಡ್ಕೊಂಡು ಆಮೇಲೆ ನಾನು ಪಬ್ಲಿಕ್ ಮಾಡ್ತಾ ಇದ್ದೆ. ಸೊ ರಜಾ ಇಲ್ದಿದ್ದಾಗ ಕಷ್ಟ ಆಗ್ತಿತ್ತು. ಬಟ್ ರಜಾ ಇದ್ದಾಗ ನನ್ ಕಷ್ಟ ಆದ್ರೂ ಪರವಾಗಿಲ್ಲ ಅಂದ್ಬಿಟ್ಟು 2-3 ವಿಡಿಯೋ ಶೂಟ್ ಮಾಡಿ ಇಟ್ಕೊಂಡು ನಾನು ಅನ್ಲಿಸ್ಟೆಡ್ ಮಾಡ್ಕೊಳ್ತಿದ್ದೆ. ಅಂಡ್ ನೀವು ನಂಬ್ತಿರೋ ಬಿಡ್ತಿರೋ, ಎವ್ರಿ ಸಿಂಗಲ್ ಡೇ ಪೋಸ್ಟ್ ಮಾಡಿದೀನಿ. 4 ತಿಂಗಳು ಇಲ್ಲ ಅಂದ್ರೆ 162 ವಿಡಿಯೋಸ್ ಏನೋ ಪೋಸ್ಟ್ ಮಾಡಿದೀನಿ ನಾನು. ಓಕೆನಾ. ಸೊ ನಂಗೆ ಅವಾಗ ಇನ್ನೂ ಪೇಡ್ ಪ್ರಮೋಷನ್ಸ್ ಎಲ್ಲ ಬರ್ತಾ ಇರಲಿಲ್ಲ. ಅಂಡ್ ನನಗೆ ಇನ್ನೂ ಇನ್ಕಮ್ ಆಗಿಲ್ಲ, ಮಾನಿಟೈಸ್ ಕೂಡ ಆಗಿಲ್ಲ, ಬರೀ ಪೋಸ್ಟ್ ಮಾಡ್ತಾ ಇದ್ದೆ. ಮಾನಿಟೈಸೇಷನ್ ಕತೆ ಅಂತೂ ಕೇಳಲೇಬೇಡಿ. ಮಾನಿಟೈಸೇಷನ್ ನೀವು ಮಾಡ್ಕೊಳ್ತೀರಾ, ನೀವು ಸ್ಟಾರ್ಟ್ ಮಾಡ್ತಿದ್ರೆ ದಯವಿಟ್ಟು ತುಂಬಾ ಹುಷಾರಾಗಿರಿ ಮಾನಿಟೈಸೇಷನ್ ಅಂತ ಬಂದಾಗ. ಯಾಕಂದ್ರೆ ಸಿಕ್ಕಾಪಟ್ಟೆ ಪ್ರಾಸೆಸ್, ಅದು ತುಂಬಾ ಹೆಲ್ಪ್ ಪ್ರಾಸೆಸ್ ಅಂತ ಅನ್ಸುತ್ತೆ ನಿಮಗೆ. ಬಟ್ ಅದು ಒಂದ್ಸತಿ ಕಂಪ್ಲೀಟ್ ಆಯ್ತು ಅಂದ್ರೆ ನೀವು ಆರಾಮಾಗಿ ಇರ್ಬೋದು. ನೀವು ಮಾನಿಟೈಸೇಷನ್ ಮಾಡ್ಕೊಳ್ಬೇಕು ಅಂದ್ರೆ ದಯವಿಟ್ಟು ಬೇರೆ ಯೂಟ್ಯೂಬ್ ವಿಡಿಯೋಸ್ ಎಲ್ಲ ನೋಡ್ಬಿಟ್ಟು ಪೇಷನ್ಸ್ ಅಲ್ಲಿ ಆರಾಮಾಗಿ ಕೂತ್ಕೊಂಡು ಮಾಡ್ಕೊಳ್ಳಿ. ನಾನು ತುಂಬಾ ಪ್ರಾಬ್ಲಮ್ ಮಾಡ್ಕೊಂಡೆ. ನಾನು ಫೆಬ್ರವರಿ ಸ್ಟಾರ್ಟ್ ಮಾಡಿದ್ದು, ಬಟ್ ನನಗೆ ಫಸ್ಟ್ ಇನ್ಕಮ್ ಬಂದಿತ್ತು ಜೂನ್ ಅಲ್ಲಿ. ಸೊ ನೀವು ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ, 5 months ತಗೊಳ್ತು ನನಗೆ ಅದು ಪ್ರಾಸೆಸ್ ಆಗೋದಕ್ಕೆ. ಬಿಕಾಸ್ ನನ್ನ ತಪ್ಪು ಏನಂದ್ರೆ, ನಿಮ್ಗೆ ಗೂಗಲ್ ಆಡ್ಸೆನ್ಸ್ ಅಂತ ಇರುತ್ತೆ, ಅಲ್ಲಿಂದ ಗೂಗಲ್ ಆಡ್ಸೆನ್ಸ್ ಇಂದ ನಿಮ್ಗೆ ಪಿನ್ ಬರುತ್ತೆ.
ಓಕೆನಾ. ಸೊ ನಿಮಗೆ 6 ಡಿಜಿಟ್ಸ್ ಪಿನ್ ಕಳಿಸ್ತಾರೆ, ಅದು ಪೋಸ್ಟಲ್ ಅಡ್ರೆಸ್ ಕಳಿಸ್ತಾರೆ. ನಿಮಗೆ ಮೊಬೈಲ್ ಎಲ್ಲ ಕಳಿಸಲ್ಲ, ಡೈರೆಕ್ಟ್ ಮನೆಗೆ ಬರುತ್ತೆ. ನೀವೇನು ಅಡ್ರೆಸ್ ಕೊಟ್ಟಿರ್ತೀರಾ ಅದ್ರ ಮೇಲೆ. ನಾನು ಆ ಪಿನ್ ಏನ್ ಅನ್ಕೊಂಡಿದ್ದೀನಿ, ನಮ್ಮ ಅಡ್ರೆಸ್ ಪಿನ್ ಅನ್ಕೊಂಡು ಅದನ್ನೇ 2 ಸಲ ಹಾಕ್ಬಿಟ್ಟು ಡಿಕ್ಲೇರ್ ಆಗೋಯ್ತು. ಸೊ 3rd ಅಟೆಂಪ್ಟ್ ಮಾಡಿದ್ರೆ ಕಂಪ್ಲೀಟ್ ಹೊಟ್ಟೋಗುತ್ತೆ ನನ್ನ ಅಕೌಂಟ್. ಸೊ ನಾನು ಏನ್ ಮಾಡಿದೆ, ಪೇಷನ್ಸ್ ಅಲ್ಲಿ ವೇಟ್ ಮಾಡಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ಪಿನ್ ಅಂದ್ರೆ ಏನು ಅಂತ ಸರ್ಚ್ ಮಾಡಿದೆ. ಅವಾಗ ಗೊತ್ತಾಯ್ತು ಗೂಗಲ್ ಆಡ್ಸೆನ್ಸ್ ಕಡೆ ನಿಮಗೆ 6 ಡಿಜಿಟ್ಸ್ ಪಿನ್ ಅಂತ ಬರುತ್ತೆ. ಸೊ ಅದನ್ನ ನೀವು ಇಲ್ಲಿ ಅಪ್ಡೇಟ್ ಮಾಡಬೇಕು. ಸೊ ನಿಮ್ದು ವೆರಿಫಿಕೇಶನ್ ಏನಿದೆ ಅದೆಲ್ಲನೂ ಕಂಪ್ಲೀಟ್ ಮಾಡ್ಕೊಳ್ಳಿ ಪ್ರಾಸೆಸ್. ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡೇ ನೀವು ಈ ಪ್ರಾಸೆಸ್ ನ ಮಾಡ್ಕೊಳ್ಳಿ. ಮಾನಿಟೈಸೇಷನ್ ನೀವೇ ನನಗೆ ಗೊತ್ತು ಅಂತ ದಯವಿಟ್ಟು ಮಾಡ್ಕೊಳಕ್ ಹೋಗ್ಬೇಡಿ, ಹಾಳು ಮಾಡ್ಕೊಳ್ತೀರಾ. ಸೊ ಅದನ್ನ ನೋಡ್ಕೊಂಡು ಆರಾಮಾಗಿ ಇಲ್ಲಿ ಮಾಡ್ಕೋಬಹುದು. ಅಂಡ್ ಅದನ್ನ ನಾನು ಮಾಡ್ಕೊಂಡೆ. ಪಿನ್ ಬಂತು. ಪಿನ್ ಬಂದಾಗ ಹತ್ಬಿಟ್ಟಿದ್ದೆ. ಅಪ್ಪ 3 ತಿಂಗಳು ಬೇಕಾಗಿ ಪಿನ್ ಬರೋದಕ್ಕೆ ನಾನು ಮಾಡಿ ತಪ್ಪಿಗೆ ಅಂದ್ಬಿಟ್ಟು ಪೋಸ್ಟ್ ಆಫೀಸ್ಗೆ ಹೋಗೋದು ಬರೋದು ಕೇಳೋದು ಬಂದಿಲ್ಲ ಅನ್ನೋದು ಅವರು ಬೇಜಾರು ಮಾಡ್ಕೊಂಡು ಬರೋದು. ಸೊ ಫೈನಲಿ ಅದು ಪಿನ್ ಬಂತು. ಅದು ಇವಾಗಲೂ ಇಟ್ಟಿದ್ದೀನಿ ನನ್ನ ಮನೇಲಿ. ಆ ಪಿನ್ ಅಪ್ಡೇಟ್ ಮಾಡಿದ್ರೆ ಸೊ ನನಗೆ ವೆರಿಫಿಕೇಶನ್ ಆಯ್ತು. ಟ್ಯಾಕ್ಸ್ ಇನ್ಫಾರ್ಮೇಶನ್ ಕೇಳುತ್ತೆ, ನೀವು ಎಲ್ಲಾನು ಅಪ್ಡೇಟ್ ಮಾಡಬೇಕು ಗೂಗಲ್ ಆಡ್ಸೆನ್ಸ್ ಅಲ್ಲಿ ಹೋಗ್ಬಿಟ್ಟು. ಸೊ ನೀವು ಅದನ್ನಾದ್ಮೇಲೆ ನಿಮ್ಗೆ ಮಾನಿಟೈಸ್ ಆಗುತ್ತೆ. ಒಂದು ವಾರದಲ್ಲೇ ನಿಮ್ದು ಮಾನಿಟೈಸ್ ಆಗುತ್ತೆ, 2 ವಾರದಲ್ಲಿ ಆಗ್ಬಿಡುತ್ತೆ. ಹಾಗೆ ಆದ್ಮೇಲೆ ನಿಮಗೆ ಪೇಮೆಂಟ್ ಪ್ರಾಸೆಸ್ ಆಗುತ್ತೆ. ಅಂಡ್ ಪೇಮೆಂಟ್ ಪ್ರಾಸೆಸ್ ಹೇಗಾಗುತ್ತೆ ಅಂದ್ರೆ, ನಿಮ್ದು $100 ಕ್ರಾಸ್ ಆಗಿದ್ರೆ ಮಾತ್ರನೇ ನಿಮಗೆ ಪೇಮೆಂಟ್ ಪ್ರಾಸೆಸ್ ಆಗುತ್ತೆ. ಇಲ್ಲ ಅಂತಂದ್ರೆ ನಿಮ್ಗೆ ಆ ಪೇಮೆಂಟ್ ಬರಲ್ಲ. ಸೊ ಬರಲ್ಲ ಅಂತ ತಕ್ಷಣ ನಿಮ್ಗೆ ದುಡ್ಡು ಕಟ್ಟಾಗ್ಬಿಡುತ್ತೆ ಅಂತಲ್ಲ, ಬರುತ್ತೆ. ಅದು ನೆಕ್ಸ್ಟ್ ಮಂತ್ಗೆ ಇನ್ಕ್ಲೂಡ್ ಆಗಿ ಬರುತ್ತೆ. ಓಕೆನಾ. ಸೊ ಡೋಂಟ್ ಹ್ಯಾವ್ ಟು ವರಿ. ನಾನು ಲಾಸ್ಟ್ ಟೈಮ್ ಒಂದ್ಸತಿ $70 ಅಷ್ಟೇ ಆಗಿತ್ತು. ಅಂಡ್ ನೆಕ್ಸ್ಟ್ ಮಂತ್ ಅಲ್ಲಿ ನನಗೆ $80 ಏನಾಯ್ತು. ಸೊ 2 ಮಾರ್ಚ್ ಆಗಿ ನನಗೆ ಇಷ್ಟು ಡಾಲರ್ಸ್ ಅಂತ ಬಂತು, $160 ಏನೋ ಬಂತು ನನಗೆ. ಸೊ ಡೋಂಟ್ ಹ್ಯಾವ್ ಟು ವರಿ. ಅಂಡ್ ಫಸ್ಟ್ ಇಂದ ನೀವೇನು ಪೋಸ್ಟ್ ಮಾಡಿದ್ರೆ ಅದೆಲ್ಲದನ್ನು ಕ್ಯಾಲ್ಕುಲೇಟ್ ಆಗೇ ನಿಮಗೆ ಬರುತ್ತೆ. ಸೊ ಏನು ಯೋಚನೆ ಮಾಡಬೇಡಿ, ನೀವು ಆರಾಮಾಗಿ ಪೋಸ್ಟ್ ಮಾಡಿ. ನನ್ನ ಕೇಳೋದಾದ್ರೆ ನೀವು ಫಸ್ಟ್ ಸ್ಟಾರ್ಟಿಂಗ್ ಶಾರ್ಟ್ಸ್ ಪೋಸ್ಟ್ ಮಾಡಿ, ಲಾಂಗ್ ಫಾರ್ಮ್ ವಿಡಿಯೋಸ್ಗೆ ಹೋಗ್ಬೇಡಿ. ಒಂದು 3 ಮಂತ್ಸ್ 4 ಮಂತ್ಸ್ ಬರೀ ಶಾರ್ಟ್ಸ್ ನ ಪೋಸ್ಟ್ ಮಾಡಿ. ಸೊ ಅದರಿಂದ ನಿಮ್ ಚಾನಲ್ ಬಿಲ್ಡ್ ಆಗುತ್ತೆ, ಕನ್ಸಿಸ್ಟೆನ್ಸಿ ಮೇಂಟೈನ್ ಆಗುತ್ತೆ. ಅಂಡ್ ನಿಮಗೆ ಸಬ್ಸ್ಕ್ರೈಬರ್ಸ್ ಕೂಡ ಬಿಲ್ಡ್ ಆಗ್ತಾರೆ. ನಿಮ್ದು ಆರ್ಗ್ಯಾನಿಕ್ ಆಗಿ ನ್ಯಾಚುರಲ್ ಆಗಿದ್ರೆ ಡೆಫಿನೆಟ್ಲಿ ನಿಮ್ದು ಚಾನಲ್ ವರ್ಕೌಟ್ ಆಗುತ್ತೆ. ಅಂಡ್ ಲಾಸ್ಟ್ ಟೈಮ್ ಯಾರೋ ಕೇಳಿದ್ರು ಮುಖ ತೋರಿಸ್ತೇ ಮಾಡ್ಬೋದು ಅಂತ. ಖಂಡಿತವಾಗ್ಲೂ ನೀವು ಮುಖ ತೋರಿಸಿ ಮಾಡಿ ಅಂತ ಹೇಳ್ತೀನಿ. ಯಾಕಂದ್ರೆ ಸೊ ಅಲ್ಲೇ ನಿಮ್ ಬೇಗ ಜನಕ್ಕೆ ಅಟ್ರಾಕ್ಟ್ ಆಗೋದು. ನೀವು ಮುಖ ತೋರಿಸ್ತೇ ಮಾಡಿದ್ರೆ ಯಾರು ಕೇರ್ ಮಾಡಲ್ಲ. ಮುಖ ತೋರಿಸಿ ಮಾಡೇ ಯಾರು ಕೇರ್ ಮಾಡಲ್ಲ. ಈಗ ನೀವು ಮುಖ ತೋರಿಸ್ತೇ ನಾನು ಮಾಡ್ತೀನಿ ಯೂಟ್ಯೂಬ್ ಚಾನಲ್ ಅಂದ್ರೆ ವರ್ಕ್ ಆಗಲ್ಲ. ಸೊ ಡಿಪೆಂಡ್ಸ್ ಆನ್ ನೀವು ಅದನ್ನ ಹೇಗೆ ಮಾಡ್ತೀರಾ, ಎಷ್ಟು ಅಟ್ರಾಕ್ಟಿವ್ ಆಗಿ ಮಾಡ್ತೀರಾ ಅದ್ರ ಮೇಲೆ ಬಿಟ್ಟಿದ್ದು. ಸೊ ನೋಡಿ ನಿಮ್ಗೆ ಹೇಗೆ ಅನಿಸ್ತು ಹಾಗೆ ಮಾಡಿ. ಬಟ್ ನನ್ನ ಹೇಳೋದಂದ್ರೆ ಈಗಲೇ ಶುರು ಮಾಡಿ, ಶಾರ್ಟ್ಸ್ ನ ಶುರು ಮಾಡಿ. ಬಟ್ ಇವಾಗ ಯೂಟ್ಯೂಬ್ ಇನ್ಕಮ್ ಎಲ್ಲ ಕಡಿಮೆ ಆಗಿದೆ. ಯಾಕಂದ್ರೆ ಈಗ ಎಲ್ಲರೂ ಯೂಟ್ಯೂಬ್ ಮಾಡೋದ್ರಿಂದ ಸೊ ಯೂಟ್ಯೂಬ್ ಇನ್ಕಮ್ ಕಡಿಮೆ ಆಗಿದೆ. ಮುಂಚೆ ಎಲ್ಲ ಚೆನ್ನಾಗಿ ಬರ್ತಿತ್ತಂತೆ, ನನಗೆ ಗೊತ್ತಿಲ್ಲ. ಬಟ್ ಇವಾಗ 100 ಜನರಲ್ಲಿ 100 ಜನ ಯೂಟ್ಯೂಬ್ ಮಾಡೋದ್ರಿಂದ ಸೊ ಇನ್ಕಮ್ ಕಡಿಮೆ ಮಾಡಿದಾರಂತೆ. ಮುಂಚೆಲ್ಲ 100 ಜನರಲ್ಲಿ 20 ಜನ ಅಷ್ಟೇ ಮಾಡ್ತಾ ಇದ್ರು. ಸೊ ಅವಾಗ ಸ್ವಲ್ಪ ಬ್ಯಾಲೆನ್ಸ್ ಆಗ್ತಿತ್ತು. ಈಗ ಇನ್ಕಮ್ ಎಲ್ಲ ಕಡಿಮೆ ಆಗಿದೆ ಆಕ್ಚುಲ್ ಆಗಿ. ಅಂಡ್ ನೆಕ್ಸ್ಟ್ ಸೊ ಈ ಪ್ರಾಸೆಸ್ ನ ನೋಡ್ಕೊಂಡು ಮಾಡಿ. ಇಟ್ಸ್ ಪಾಸಿಬಲ್ ನಾನು ಅವ್ರದ್ದು ID ಏನಾದ್ರು ಮೆನ್ಷನ್ ಮಾಡ್ತೀನಿ, ನಂಗೆ ಗೊತ್ತಿಲ್ಲ. ಅವ್ರದ್ದು ಲಿಂಕ್ ತೆಗೆದು ಇಲ್ಲಿ ಹಾಕ್ಬೋದು ಏನೋ ಅಂತ ಅಂದ್ಬಿಟ್ಟು. ಹಾಗಾಗಿ ಮನೋಜ್ ಅಂತ ಅನ್ಸುತ್ತೆ. ಹಿಂದಿ ಅವ್ರನ್ನ ನೋಡ್ಕೊಂಡೆ ನಾನು ಪ್ರಾಸೆಸ್ ನ ಮಾಡ್ಕೊಂಡು. ಕನ್ನಡದವ್ರದ್ದು ಯಾರ್ದು ನಾನು ನೋಡಿಲ್ಲ, ಬಿಕಾಸ್ ಯಾರು ಮಾಡಿರ್ಲಿಲ್ಲ ವಿಡಿಯೋ ಆ ಟೈಮಲ್ಲಿ. ನೆಕ್ಸ್ಟ್ ನನಗೆ ಫಸ್ಟ್ ಪೇಮೆಂಟ್ ಬಂದಿದ್ದೇನೆ ಜೂನ್ ಅಲ್ಲಿ. ಸೊ ನನ್ನ ಪೇಮೆಂಟ್ ಎಷ್ಟು ಅಂತ ಹೇಳ್ತೀನಿ. ತುಂಬಾ ಜನ ಕೇಳ್ತಾ ಇದ್ದೀನಿ ಪೇಮೆಂಟ್ ಎಷ್ಟು, ಫಸ್ಟ್ ಪೇಮೆಂಟ್ ಎಷ್ಟು ಅಂತ ಅಂದ್ಬಿಟ್ಟು. ಫಸ್ಟ್ ಪೇಮೆಂಟ್ ಬಂದಿದ್ದೆ ಜೂನ್ ಅಲ್ಲಿ. ಫಸ್ಟ್ ಪೇಮೆಂಟ್ ಬಂದಾಗ ಹೆಂಗ್ ಹತ್ತಿದೀನಿ ಅಂದ್ರೆ, ಯಾಕಂದ್ರೆ ಬೃಂದಾವನ ಮುಗ್ದೋಗಿತ್ತು. ನಂಗೇನು ಸೋರ್ಸೇ ಇರ್ಲಿಲ್ಲ ಅವಾಗ. ಲಿಟ್ರಲಿ ಹೆಂಗಾಗಿತ್ತು ಅಂದ್ರೆ ಐ ವಾಸ್ ಕ್ರೈಯಿಂಗ್. ಫಸ್ಟ್ ಪೇಮೆಂಟ್ ಬಂದಾಗ ನಮ್ಮ ಅಮ್ಮನ್ ತಪ್ಕೊಂಡು ಅಳ್ತಾ ಇದ್ದೆ. ಬಿಕಾಸ್ ಅಷ್ಟು ದುಃಖ ಆಯ್ತು ನನಗೆ. ಕೆಲಸ ಇತ್ತು, ಅಷ್ಟು ಹೈಪಲ್ ಇದ್ದೆ, ಎಲ್ಲ ಇತ್ತು. ಬಟ್ ಕೆಲಸ ನಿಂತೋಯ್ತು, ಸೀರಿಯಲ್ ಮುಗ್ದೋಯ್ತು, ಪೇಮೆಂಟ್ ಇಲ್ಲ, ಏನ್ ಮಾಡ್ಲಿ ಅಂತ ಗೊತ್ತಾಗ್ತಿರ್ಲಿಲ್ಲ. ಆ ಟೈಮಲ್ಲಿ ಫಸ್ಟ್ ಪೇಮೆಂಟ್ ಬಂದಾಗ ಯೂಟ್ಯೂಬ್ ಅವ್ನಿಗೆ ಎಷ್ಟು ಥ್ಯಾಂಕ್ಸ್ ಹೇಳ್ತೀನಿ ಅಂತ ಅಂದ್ರೆ, ನಾನು ಯಾವಾಗ್ಲೂ ಗ್ರಾಟಿಟ್ಯೂಡ್ ಆಗಿರ್ತೀನಿ ಯೂಟ್ಯೂಬ್ಗೆ. ಬಿಕಾಸ್ ಅದನ್ನ ಹಾಕಿದೆ ನಂಗೆ ಅಂದ್ಬಿಟ್ಟು. ನಾನು ಫಸ್ಟ್ ಇನ್ಕಮ್ ನಿಮಗೆ ತೋರಿಸ್ತೀನಿ ಏನು ಅಂತ ಅಂದ್ಬಿಟ್ಟು. ತುಂಬಾ ಜನ ಅನ್ಕೊಳ್ತಿರ್ತಾರೆ ಯೂಟ್ಯೂಬ್ ಅಲ್ಲಿ ಇವ್ರಿಗೆ ಲಕ್ಷ ಬರುತ್ತೆ ಅಂತ. ಖಂಡಿತವಾಗ್ಲೂ ಇಲ್ಲ, ಲಕ್ಷ ಎಲ್ಲ ದುಡಿತೇ ಇಲ್ಲ. ಹಂಗೆ ನೀವು ಅನ್ಕೊಳ್ಳೋದೇ ತಪ್ಪು ಆಕ್ಚುಲಿ. ಫಸ್ಟ್ ಪೇಮೆಂಟು ಲಾಸ್ಟ್ ಇಯರ್ 2024 ಜೂನ್ ಅಲ್ಲಿ ಬಂದಿದ್ದು. ಸೊ ಇದು ನನ್ನ ಡಾಲರ್ಸ್ ಕಾಣ್ತಾ ಇದೆಯಾ? ನನ್ನ ಕೈ ಯಾಕೋ ನಡುತ್ತೆ, ಹುಷಾರಿಲ್ವಲ್ಲ, ಯಾಕೋ ಒಂದು ವಾರದಿಂದ ಕೈ ಕಾಲೆಲ್ಲ ನಡುತ್ತಾನೆ ಇದೆ. ಸೊ ಇದು ನನ್ನ ಫಸ್ಟ್ ಇನ್ಕಮ್. ಸೊ ನಾನು ಅದನ್ನ ಹೇಳ್ಬೇಕನ್ನೋ ಗೊತ್ತಿಲ್ಲ, ಎಲ್ಲರೂ ಹೇಳ್ಬಾರ್ದು ಅಂತ ಅಂತಾರೆ. ಸೊ ಇದು ನನ್ನ ಫಸ್ಟ್ ಇನ್ಕಮ್ ಆಗಿತ್ತು. ನನಗೆ ಇಷ್ಟು ಡಾಲರ್ಸ್ ಬಂದಿತ್ತು. ಸೊ ಅದಾದ್ಮೇಲೆ ಮಧ್ಯ ಸ್ಟಾಪ್ ಆಗೋಯ್ತು. ಏನು ಹೈ ವೆನ್ ಯಾ ಥ್ಯಾಂಕ್ ಯು ಸೋ ಮಚ್. ಯು ವಾಚಿಂಗ್ ವಿಚ್ ಲ್ಯಾಂಗ್ವೇಜ್ ಯು ಆರ್? Tamil, okay. Abo Kannada ilya? You know Kannada? Thank you so much. If you want to watch, you can watch. Anu Pallavi is my channel name. Where did you meet him? Okay. I'm just seeing who is that. I was so scared. Anyway, first YouTube income ಆಗಿತ್ತು. ಇದ್ರ ಮಧ್ಯ ನಾನು ಆಗ್ಲೇ ಹೇಳಿದಂಗೆ $70 ಬಂದಿತ್ತು. ಬಟ್ ಅದು ಕ್ಯಾಲ್ಕುಲೇಟ್ ಆಗಿರಲಿಲ್ಲ. ಸೊ ಇದು ನನ್ನ ಫಸ್ಟ್ ಇನ್ಕಮ್ ಆಗಿತ್ತು. 13,000 ಚಿಲ್ಲರೆ ಬಂದಿತ್ತು. ನನಗೆ ಅದು 1,00,000 ತರ ಅನ್ನಿಸ್ತು. ಬಿಕಾಸ್ ಆ ಟೈಮಲ್ಲಿ ನನಗೆ ಆ ಅಮೌಂಟ್ ತುಂಬಾ ದೊಡ್ಡದಾಗಿ ಕಾಣಿಸ್ತು. ಅಂಡ್ ಅದಕ್ಕೆ ನಾನು ಯಾವಾಗಲೂ ಫಸ್ಟ್ ಯೂಟ್ಯೂಬ್ ಇನ್ಕಮ್ ತುಂಬಾ ಗ್ರಾಟಿಟ್ಯೂಡ್ ಅಲ್ಲಿ ಅದನ್ನ ಲೈಕ್ ಸೇವ್ ಮಾಡಿದೆ.
ಐ ರಿಯಲಿ ಫೀಲ್ ಹ್ಯಾಪಿ ಐ ಆಮ್ ಬ್ಲೆಸ್ಡ್ ಅಂತ ಅನ್ಸುತ್ತೆ. ಅಂಡ್ ನಾನು ಅಷ್ಟೇ ಕಷ್ಟಪಟ್ಟಿದ್ದೀನಿ, ನೀವು ಅಷ್ಟೇ. ಬಟ್ ಏನು ಅಂದ್ರೆ ಯೂಟ್ಯೂಬ್ ನೀವು ಸ್ಟಾರ್ಟ್ ಮಾಡಬೇಕು ಅಂದ್ರೆ ಅದಕ್ಕೆ ಇನ್ವೆಸ್ಟ್ ಮಾಡಲೇಬೇಕು. ನೀವು ಯೂಟ್ಯೂಬ್ ಮೇಕಪ್ ಕಂಟೆಂಟ್ ಮಾಡ್ತೀರಂದ್ರೆ ನೀವು ಮೇಕಪ್ ಪ್ರಾಡಕ್ಟ್ ನ ಪರ್ಚೇಸ್ ಮಾಡಿಬಿಟ್ಟು ನೀವು ತೋರಿಸಬೇಕಾಗತ್ತೆ. ಅಥವಾ ನೀವೇನೋ ಒಂದು ಕಂಟೆಂಟ್ ಮಾಡ್ತಾ ಇದೀರ ಅಂದ್ರೆ ಅದಕ್ಕೆ ನೀವು ಇನ್ವೆಸ್ಟ್ ಮಾಡಿದ್ರೆ ನಿಮಗೆ ರಿಟರ್ನ್ಸ್ ಅಲ್ಲಿ ಬರುತ್ತೆ. ನೀವೇನೋ ಮಾಡಿದ್ರೆ ನಂಗೆ ಬರಬೇಕು ಅಂದ್ರೆ ಖಂಡಿತ ಆಗಲ್ಲ. ಅಂಡ್ ತುಂಬಾ ಚೆನ್ನಾಗಿ ಹೇಳ್ತೀರಾ ಏನಕ್ಕೆ ವೇಸ್ಟ್ ಮಾಡ್ತೀರಾ ದುಡ್ಡು ಅಂತ. ಇಟ್ಸ್ ಪಾರ್ಟ್ ಆಫ್ ಅವರ್ ಲೈಫ್, ಇಟ್ಸ್ ಪಾರ್ಟ್ ಆಫ್ ದಿ ಜಾಬ್. ಸೊ ಅದನ್ನ ಮಾಡಲೇಬೇಕು. ಸೊ ಹಾಗಾಗಿ ನಾನು ಲೈಕ್ ಪರ್ಚೇಸ್ ಮಾಡ್ತೀನಿ, ಇನ್ವೆಸ್ಟ್ ಮಾಡ್ತೀನಿ ಅಂಡ್ ನಿಮಗೆ ತೋರಿಸ್ತೀನಿ, ಆಬ್ವಿಯಸ್ಲಿ ತೋರಿಸ್ತೀನಿ. ಸೊ ಇಟ್ಸ್ ಪಾರ್ಟ್ ಆಫ್ ದಿ ಯೂಟ್ಯೂಬ್ ಅಷ್ಟೇ. ಹಾಗಾಗಿ ಅದನ್ನ ವೇಸ್ಟ್ ಆಫ್ ಮನಿ ಅಂತ ನಾನು ಯಾವತ್ತೂ ಅನ್ಕೊಂಡಿಲ್ಲ. ಅಂಡ್ ಇಟ್ಸ್ ಆಲ್ ಮೈ ಹಾರ್ಟ್ ಮನಿ ಅಂತ ಅನ್ಕೊಳ್ತೀನಿ. ಯಾಕಂದ್ರೆ ಹಗಲು ರಾತ್ರಿ ನಾನು ಶೂಟ್ ಮಾಡ್ತೀನಿ. ನಾನು ಎಷ್ಟೋ ರಾತ್ರಿ ಮಧ್ಯರಾತ್ರಿ ಎಲ್ಲ ಶೂಟ್ ಮಾಡ್ತೀನಿ. 2 ಗಂಟೆ 3 ಗಂಟೆಗೆಲ್ಲ ಶೂಟ್ ಮಾಡಿ ನಾನು ವಿಡಿಯೋಸ್ನ ಬ್ರ್ಯಾಂಡ್ಗೆ ಕೊಟ್ಟಿದ್ದೀನಿ, ಅದು ಕುತ್ತಿಗೆ ಬಂದಾಗ. ಸೊ ಡಿಪೆಂಡ್ಸ್. ಸೊ ನಿಮ್ಗೆ ಆಮೇಲೆ ಪ್ರಮೋಷನ್ ಬರುತ್ತೆ. ಅಂಡ್ ನನ್ನ ಫಸ್ಟ್ ಪ್ರಮೋಷನ್ ಬಂದಿದೆ NYBay ಕಡೆಯಿಂದ. ಅದಕ್ಕೆ ನಾನು NYBay ಯಾವತ್ತೂ ನಾನು ಬಿಟ್ಕೊಡಲ್ಲ. NYBay ಇಸ್ ದಿ ಫಸ್ಟ್ ಪ್ರಮೋಷನ್ ನನಗೆ ಬಂದಿದ್ದು ಆ ಬ್ರ್ಯಾಂಡ್ ಕಡೆಯಿಂದ. ಸೋ ಹ್ಯಾಪಿ. ಅವ್ರು ಇವತ್ತು ನನ್ನ ಜೊತೆ ಕೆಲಸ ಮಾಡ್ತಾ ಇದ್ದಾರೆ. ಐ ಆಮ್ ರಿಯಲಿ ಹ್ಯಾಪಿ. ನಮ್ಮ ಬಾಂಡ್ ತುಂಬಾ ಚೆನ್ನಾಗಿದೆ. ಅಂಡ್ ನಾನು ಹೀಗೆ ಕಂಟಿನ್ಯೂ ಮಾಡ್ತೀನಿ ಅವ್ರ ಜೊತೆ. ಅಂಡ್ ದಟ್ ವಾಸ್ ಮೈ ಫಸ್ಟ್ ಪ್ರಮೋಷನ್. ಅಂಡ್ ನೀವು ಪೋಸ್ಟ್ ಮಾಡ್ತಾ ನಿಮಗೆ ಪ್ರಮೋಷನ್ಸ್ ಬರಕ್ಕೆ ಶುರು ಆಗುತ್ತೆ. ನಿಮ್ಮ ಇನ್ಸ್ಟಾಗ್ರಾಮ್ ಅಲ್ಲಿ ನಿಮಗೆ ಮೆಸೇಜ್ ಮಾಡ್ತಾರೆ, ಅಲ್ಲಿಂದ ನಿಮಗೆ ವೈಟಿ ಕನೆಕ್ಟ್ ಆಗ್ತಾರೆ. ಸೊ ಇನ್ಸ್ಟಾಗ್ರಾಮ್ ಕೂಡ ಬಿಲ್ಡ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ನೀವು ಅರ್ನ್ ಮಾಡ್ಬೋದು. ಸೊ ನಿಮಗೆ ಎರಡೂ ಕೂಡ ಆಪ್ಷನ್ಸ್ ಇರುತ್ತೆ. ಇವಾಗ ತುಂಬಾ ಜನ, ಎಷ್ಟೋ ಜನ ಕಾರ್ಪೊರೇಟ್ ಲೈಫ್ ನ ಬಿಟ್ಬಿಟ್ಟು ಇಲ್ಲಿಗೆ ಬಂದ್ಬಿಟ್ಟಿದ್ದಾರೆ, ಅಂದ್ರೆ ಈ ಪ್ರೊಫೆಷನ್ಗೆ ಬಂದ್ಬಿಟ್ಟಿದ್ದಾರೆ. ಸೊ ಇದರಿಗೆ ಒಳ್ಳೆ ದುಡ್ಡಿದೆ ಅಂತ ಅಂದ್ಬಿಟ್ಟು. ಬಟ್ ನನ್ನ ಕೇಳೋದಾದ್ರೆ ನಿಮ್ಗೆ ಒಳ್ಳೊಳ್ಳೆ ವ್ಯೂಸ್ ಆದ್ರೆ ಮಾತ್ರ ಒಳ್ಳೆ ದುಡ್ಡು. ಈವನ್ ಯೂಟ್ಯೂಬ್ ಅಲ್ಲೂ ಅಷ್ಟೇ, ನಿಮಗೆ ಲಕ್ಷ ವ್ಯೂಸ್ ಆದ್ರೆ ಮಾತ್ರನೇ ದುಡ್ಡು. ಕಡಿಮೆ ವ್ಯೂಸ್ ಆದ್ರೆ ನಿಮ್ಗೆ ಖಂಡಿತ ದುಡ್ಡು ಇರಲ್ಲ. ಅಂಡ್ ಇವಾಗ ನಂದು ವ್ಯೂಸ್ ಕಡಿಮೆ ಆಗಿದೆ. ಬಟ್ ಇಟ್ ಡಸಂಟ್ ಮ್ಯಾಟರ್. ನಾನು ವೀಕ್ ಆಗ್ಬಿಡ್ತೀನಿ ಅಂತ ಅಲ್ಲ. ನಾನು ಮತ್ತೆ ಅದನ್ನ ಗೇನ್ ಮಾಡ್ಬೇಕಾದ್ರೆ ನಾನು ಮತ್ತೆ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಬೇಕು. ನನ್ನ ಹಳೆ ಕಂಟೆಂಟ್ ವಾಪಸ್ ಬರಬೇಕು. ಅಂಡ್ ಅದ್ರಲ್ಲಿ ಏನ್ ವರ್ಕ್ ಆಗ್ತಿದೆ ಅಂತ ನೋಡ್ಬೇಕು, ನನ್ಗೆ ಏನ್ ವರ್ಕ್ ಆಗ್ತಿಲ್ಲ ಅಂತ ನೋಡ್ಬೇಕು. ಸೊ ತುಂಬಾನೇ ಡಿಪೆಂಡ್ ಆಗುತ್ತೆ. ಸೊ ಆದಷ್ಟು ನೀವು ಅಷ್ಟೇ. ಅಂಡ್ ನನ್ನ ಇನ್ಕಮ್ ತುಂಬಾ ಚೆನ್ನಾಗಿ ಕೇಳ್ತಿದ್ರೆ ನಾನು ತೋರಿಸ್ತೀನಿ. ಸೊ ಇದಾಗಿತ್ತು ನನ್ನ ಫಸ್ಟ್ ಇನ್ಕಮ್. ಅಂಡ್ ಆದಷ್ಟು ನೀವು ಅಷ್ಟೇ ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡಿ, ಪೋಸ್ಟ್ ಮಾಡಿ, ಹೋಪ್ಸ್ ಇಟ್ಕೊಂಡು ವಿಡಿಯೋಸ್ನ ಪೋಸ್ಟ್ ಮಾಡಿ. ಅಂಡ್ ಎಕ್ಸ್ಪೆಕ್ಟ್ ಏನೂ ಮಾಡಬೇಡಿ, ಖಂಡಿತ ರಿಟರ್ನ್ಸ್ ಬಂದೇ ಬರುತ್ತೆ. ನಿಮ್ ಕಂಟೆಂಟ್ ಸ್ಟ್ರಾಂಗ್ ಇದ್ರೆ, ಜನಕ್ಕೆ ಅಟ್ರಾಕ್ಟ್ ಆದ್ರೆ ಖಂಡಿತ ವಾಪಸ್ ಬಂದೇ ಬರ್ತಾರೆ. ನಿಮ್ ಚಾನಲ್ನ ವಿಸಿಟ್ ಮಾಡ್ತಾರೆ. ಯೂಟ್ಯೂಬ್ ಅಲ್ಲಿ ನಾನು ದುಡ್ದಿದ್ದೀನಿ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ದುಡ್ದಿದ್ದೀನಿ. ಅದಕ್ಕೆ ನಾನು ಯಾವಾಗಲೂ ಯೂಟ್ಯೂಬ್ಗೆ ಗ್ರಾಟಿಟ್ಯೂಡ್ ನ ತೋರಿಸೋದು. ಬಿಕಾಸ್ ಯೂಟ್ಯೂಬ್ ಇಸ್ ಮೈ ಮೇನ್ ಸೋರ್ಸ್ ಅಂತ ಅನ್ಕೊಳ್ಳಿ. ಇವಾಗ ಅದೇ ನನಗೆ ಅನ್ನ ಹಾಕ್ತಾ ಇರೋದು. ನನಗೆ ಆಕ್ಟಿಂಗ್ ಅಷ್ಟು ಪೇ ಮಾಡಿಲ್ಲ ಅಂದ್ರೂ ಕೂಡ ಯೂಟ್ಯೂಬ್ ಇಸ್ ಪೇಯಿಂಗ್ ಮೀ. ಅಂಡ್ ಬಟ್ ನನಗೆ ಇದು ಮೇನ್ ಕೋರ್ಸ್ ಅಲ್ಲ. ನನ್ನ ಮೇನ್ ಕೋರ್ಸ್ ಬಂದು ಆಕ್ಟಿಂಗ್. ಇದು ನನಗೆ ಸೈಡ್ ಡಿಶ್ ತರ. ಬಟ್ ಫೋಕಸ್ ನಾನು ಮಾಡೇ ಮಾಡ್ತೀನಿ. ನನ್ಗೆ ಏನಾದ್ರೂ ಯೂಟ್ಯೂಬ್ ಅಲ್ಲಿ ತುಂಬಾ ಫೋಕಸ್ ಮಾಡ್ತೀನಿ. ನಾನು ಹಗಲು ರಾತ್ರಿ ದುಡಿತೀನಿ, ವಿಡಿಯೋಸ್ ಎಡಿಟ್ ಮಾಡ್ತೀನಿ. ನಾನು ನೈಟ್ ಮಲ್ಗೋದು ಲೇಟ್ ಆಗುತ್ತೆ. ತುಂಬಾ ಪ್ರಾಸೆಸ್ ಇರುತ್ತೆ. ಒಂದು ವಿಡಿಯೋ ಮಾಡೋದು ಅಷ್ಟು ಈಸಿ ಅಲ್ಲ. ಬ್ಯಾಡ್ ಕಮೆಂಟ್ ಹಾಕೋರಿಗೆ ಏನ್ ಹೇಳ್ತೀನಿ ಅಂತ ಅಂದ್ರೆ, ಈ ವಿಡಿಯೋದಲ್ಲಿ ನಾನು ಹೇಳೋದಿಷ್ಟೇ, ನಿಮ್ಗೆ ಸಾಧ್ಯ ಆದ್ರೆ ವಿಡಿಯೋ ಮಾಡಿ, ಇಲ್ಲ ಅಂದ್ರೆ ಸುಮ್ಮನೆ ಇಟ್ಬಿಡಿ. ಇಲ್ಲ ನಾನು ಮಾಡ್ತೀನಿ, ಏನ್ ಬೇಕಾದ್ರೂ ಮಾಡ್ತೀನಿ ಅಂತಂದ್ರೆ ದಯವಿಟ್ಟು ನಿಮ್ಮ ಮುಂದೆ ನಿಮ್ಮ ಮೊಬೈಲ್ನ ಇಟ್ಕೊಂಡು ಸುಮ್ಮನೆ ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್, ನನ್ನ ಹೆಸರು ಇದು ಅಂತ ಹೇಳಿ. ಇಲ್ಲ ಅಂತಂದ್ರೆ ನಿಮ್ಗೆ ತಾಕತ್ತು ದಮ್ಮು ಅಂತ ಇದ್ರೆ ನನ್ನ ಜೊತೆ ಬಂದ್ಬಿಟ್ಟು ಅಷ್ಟು ಲೈಟ್ಗಳ ಮಧ್ಯೆ ನಿಂತ್ಕೊಂಡು, ಕ್ಯಾಮ್ರಾ ಇಟ್ಟಿರ್ತಾರೆ, ಅಷ್ಟು ಜನ ಇರ್ತಾರೆ, ಅವ್ರ ಮುಂದೆ ನಿಂತ್ಕೊಂಡು ಒಂದೇ ಒಂದು ಲೈನು ಡೈಲಾಗ್ ಹೇಳಿ, ಡೈಲಾಗು ಬೇಡ, ಬಂದು ಅವ್ರ ಮುಂದೆ ನಿಂತ್ಕೊಂಡು ನನ್ನ ಹೆಸರು ಇದು, ನನ್ನ ನಂಬರ್ ಇದು, ಸೊ ಅಂತ ಹೇಳಿದ್ರೆ ಸಾಕು.